ಮಾಡಿರೋ ತಪ್ಪಿಗೆ ನನಗೆ ಎಷ್ಟು ಬೇಕಾದರೂ ಬೈಲಿ, ಆದರೆ ಒಂದೇ ಒಂದ್ಸಲನಾದರೂ ನನ್ನನ್ನು ಈ ಮನೆ ಸೊಸೆ ಅಂತ ಅಂದ್ಕೊಂಡು ನನ್ನ ಜೊತೆ ಮಾತಾಡಲಿ ಅನ್ನೋ ಆಸೆ ಮಾವ. ಈಗ ಇಂದ್ರಮ್ನವ್ರು ಬಂದು ಇಷ್ಟೆಲ್ಲ ಹೇಳ್ಬಿಟ್ಟು ಹೋದ್ರು. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಡಿ, ನಾನು ಆಗಲೇ ಹೇಳಿದ್ನಲ್ಲ, ಇದೆಲ್ಲ ಯಾವುದು ತಲೆಗೆ ಹಚ್ಕೋಬೇಡಿ ಅಂತ. ಇದು ಯಾವುದು ನಿಮ್ಮ ಮುಂದೆ ನಡೆದೇ ಇಲ್ಲ ಅಂದ್ಕೊಳ್ಳಿ. ನೀವು ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಅದೆಲ್ಲ ತಲೆಗೆ ಬರ್ತಾನೆ ಇರುತ್ತೆ. ನಡೀರಿ, ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ದೇವರಿಗೆ ಪೂಜೆ ಮಾಡೋರಂತೆ. ನಡೀರಮ್ಮ. ಮಾವ, ಅದು ಏನಾಯ್ತಮ್ಮ? ಏನಾಯ್ತು? ನಿಮ್ಮ ಮಾವ ಹೇಳ್ತಿರೋದು ಅಕ್ಷರಶಃ ನಿಜ. ನೋಡಮ್ಮ, ಈ ಮನೆಯಲ್ಲಿರೋರೆಲ್ಲ ಅಜ್ಞಾನಿಗಳು, ತಿಳುವಳಿಕೆ ಇಲ್ದವರು. ನೀನು ನೀಗಿದೆಯಪ್ಪ. ಅವರೆಲ್ಲ ಏನೇನೋ ಮಾತಾಡ್ತಾರೆ ಅಂದ್ರೆ ಅದನ್ನೆಲ್ಲ ತಲೆಗೆ ತುಂಬ್ಕೊಳಕ್ಕಾಗತ್ತೆಯೇ? ನೋಡಿ ಮೇಡಮ್ ಅವರೇ, ನಿಮ್ಮ ಮಾವ ಅವರು ಹೇಳಿದಾಗೆ ದೇವರಿಗೆ ದೀಪ ಹಚ್ಚಿ ಮನೆಗೆ ಬೆಳಕಾದ್ರೂ ಆಗತ್ತೆ. ಅದು ಆಗಲ್ಲ ಕಾಂತಮ್ಮ ಅವರೇ. ನನ್ನ ಹತ್ರ ಯಾವ ಬಟ್ಟೆನೂ ಇಲ್ಲ. ಕಡೆ ಪಕ್ಷ ಸ್ನಾನ ಮಾಡೋಣ ಅಂದರೆ ಸೋಪು, ಬ್ರಷು, ಪೇಸ್ಟು ಇದು ಯಾವುದು ನನ್ನ ಹತ್ರ ಇಲ್ಲ. ಅಯ್ಯೋ ದೇವ್ರೆ, ದೊಡ್ಡ ಮನೆ ಕುಡಿ ಬಾಯಲ್ಲಿ ಎಂಥ ಮಾತು ಬರ್ತಾ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಮೇಡಮ್ ಅವರೇ? ನಿಮ್ಗೆ ಏನು ಬೇಕು ಅಂತ ಒಂದು ಲೀಸ್ಟ್ ಮಾಡಿ ಕಳಿಸಿ. ಸೋಪು, ಶಾಂಪು, ಪೇಸ್ಟು, ಬ್ರಷು ಎಲ್ಲ. ಹಾಗೆ ನಮ್ಮ ಅಕೌಂಟ್ಗೆ ಒಂಚೂರು ದುಡ್ಡು ಹಾಕ್ಬಿಟ್ರೆ ನಾನು ಹೋಗಿ ತಂದ್ಕೊಬಿಡ್ತೀನಿ. ಅಲ್ಲ ಒಮ್ಮೆ ಮೇಡಮ್ ಅವರೇ, ಮನೆ ಸೊಸೆ ಸೇವೆ ಮಾಡೋದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಈಗ ನೋಡಿ, ನಿಮಗೆ ಸೀರೆ ಬೇಕು ತಾನೆ? ನಾನೇ ಶಾಪಿಂಗ್ ಹೋಗ್ತೀನಿ. ನಿಮಗೆ ಏನೇನು ಬೇಕು ಹೇಳಿ ಎಲ್ಲ ತಗೊಂಬರ್ತೀನಿ. ಆದರೆ ಒಂಚೂರು ದುಡ್ಡು ಬೇಕಷ್ಟೇ. ಲೇ ದರಿದ್ರ, ಅಕೌಂಟ್ ನಂಬರ್ ಕಳಿಸ ಮೇಡಮ್ ಅವ್ರಿಗೆ. ತಗೊಳ್ಳಿ ಮೇಡಮ್, ಹೇಳ್ತೀನಿ. ಕಾಂತಮ್ಮನವ್ರೆ, ಏನಿದೆಲ್ಲ? ನಿಮ್ಗೆ ದುಡ್ಡು ತಾನೆ? ನಾನು ಆಗಿಲ್ಲ ಮಾವ, ಈ ಮನೆಯಲ್ಲಿ ನನಗೋಸ್ಕರ ಅಂತ ಇವರಾದರೂ ಇದ್ದಾರೆ. ನಿಮ್ಮ ಅಕೌಂಟ್ ನಂಬರ್ ಹೇಳಿ, ನಾನು ಕಳಿಸ್ತೀನಿ. ಹಾಂ, ನನ್ನ ಅಕೌಂಟ್ಸ್ ಎಲ್ಲ ಹೇಗೆ ಬ್ಲಾಕ್ ಆಯಿತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ ಕೇರ್ ಅವ್ರಿಗೆ ಕಾಲ್ ಮಾಡ್ತೀನಿ. ಏನಾಯ್ತು ಶ್ರಾವಣಿ ಮುರೆ? ನನ್ನ ಅಕೌಂಟ್ ಮಾತ್ರ ಅಲ್ಲ ಮಾವ, ನನ್ನ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲಾನು ಬ್ಲಾಕ್ ಆಗಿದೆ. ನಾನು ಇನ್ಮೇಲೆ ಯಾವ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಅದು ಯಾವುದನ್ನು ಯೂಸ್ ಮಾಡೋಕ್ಕಾಗಲ್ಲ. ಖಂಡಿತ ನನ್ನ ಮೇಲಿರೋ ಕೋಪಕ್ಕೆ ಅಪ್ಪ ನನ್ನ ಅಕೌಂಟ್ನೆಲ್ಲ ಬ್ಲಾಕೇ ಮಾಡಿಬಿಟ್ಟಿದ್ದಾರೆ. ಶ್ರಾವಣಿ ಮೊರೆ, ದುಡ್ಡು ಕಾಸಾದರೂ ಯಾಕೆ ನಿಮಗೆ? ನೀವು ಈ ಮನೆ ಸೊಸೆ ಅಂದಮೇಲೆ ನಿಮ್ಮ ಜವಾಬ್ದಾರಿ ಈ ಮನೆದು. ನೀವು ನೊಂದ್ಕೋಬೇಡಿ, ನಿಮ್ಗೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಮನೇಲಿ ಏನು ಹೆಣ್ಮಕ್ಳಿಲ್ವಾ? ಅವ್ರ ಬಟ್ಟೆನೇ ಈಸ್ಕೊಂಬರ್ತೀನಿ. ಸ್ವಲ್ಪ ಇರಿ, ಬಂದೆ. ದರಿದ್ರ, ಏನೋ ಇದು ಹೊಸ ಕತೆ? ಮಮ್ಮಿ, ದರಿದ್ರ ನಾನಲ್ಲ, ಆಯಮ್ಮ. ಮನೆ ಬಿಟ್ಟು ಹೊಸಲ್ದಾಟ ಆಚೆ ಬರ್ತಿದ್ದಂಗೆ ಆಸ್ತಿ ಅಂತಸ್ತು ಎಲ್ಲ ಕಳ್ಕೊಂಡು ಇಲ್ಲಿ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ ನೋಡು. ಅಯ್ಯಯ್ಯೋ, ನಾನೇನೋ ಅನ್ಕೊಂಡಿದ್ದೆ, ಇನ್ನೇನೋ ಆಗೋಗುತ್ತಲ್ಲ. ಹಾಗಾದ್ರೆ ನಮಗೆ ಸಿಗೋದು 0. ಮಮ್ಮಿ, ನೆನ್ನೆ ಸ್ವೀಟ್ಗೆ ಅಂತ 5,000 ರೂಪಾಯಿ ಕೊಟ್ಟಿದ್ರಲ್ಲ, ಅದರಲ್ಲಿ ಒಂಚೂರು ನಾವು ಮಿಗಿಸ್ಕೊಂಡ್ರೆ ಅದಷ್ಟೇ ಲಾಭ. ಕರ್ಮ, ಈ ಅಮ್ಮನಿಗಿಂತ ಶ್ರೀವಲ್ಲಿನೇ ಎಷ್ಟೋ ಬೆಟರ್ ಆಗಿದ್ಲು. ಹೆಂಗೋ ನಮಗೆ ಅಂತ ಯಾವುದೋ ಒಂದು ಮನೆನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಈ ಅಮ್ಮ ನೋಡಿದ್ರೆ ಖಾಲಿ ಕೈಯಲ್ಲಿ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡು ಕೂತಿದ್ದಾಳೆ. ಅಯ್ಯೋ ದೇವ್ರೇ,
ಅರಮನೆ ಕನಸು ಕಾಣ್ತಿದ್ದವಳಿಗೆ ಆಯ್ಕೊಂಡು ತಿನ್ನಂಗೆ ಮಾಡ್ಬಿಟ್ಲಲ್ಲೋ ಈ ಅಮ್ಮ. ಇವಳು ನೈಸ್ ಹೊಡಿಯೋಕ್ಕೆ ನನ್ನ ಫೇವ್ರೆಟ್ ಸೀರೆ ಕೊಟ್ಟಿದ್ದೆ ಕಣೋ, ಅದನ್ನು ಏನಾದರೂ ಮಾಡಿಸ್ಕೋಬೇಕು. ಇಲ್ಲಾಂದರೆ ಇವಳು ದರಿದ್ರ ನಮಗೆ ಅಟ್ಕೊಂಡ್ಬಿಡುತ್ತೆ. ಹೌದೌದು, ಇಸ್ಕೊಬಿಡ್ಬೇಡ. ಈಗ ಕ್ಯಾಸೆಟ್ ಚೇಂಜ್. ಅಪ್ಪ, ನಿಮ್ ನಾಟಕದ ಮಾತು ಕೇಳಿ ನನಗೆ ಸಾಕಾಗಿದೆ. ಸುಮ್ಮನೆ ಹೊರಟೋಗು. ಅಲ್ರೇ, ನೀವೆಲ್ಲ ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿವಲ್ಲೇ? ನಿಮ್ಗೆಲ್ಲರಿಗೂ ಮನ್ಸತ್ವನೇ ಇಲ್ವಾ? ಅಪ್ಪ, ಅವಳು ಒಂದು ಹೆಣ್ಣ. ಇನ್ನೊಂದು ಹೆಣ್ಣಿನ ನೋವಿನ ಬಗ್ಗೆ ಚೂರು ಯೋಚನೆ ಮಾಡದೆ ಈ ಮನೆಗೆ ಬಂದು ಒಕ್ಕರಿಸ್ಕೊಂಡಿದ್ದಾಳಲ್ಲ, ಅವಳಿಗೆ ಮನುಷ್ಯತ್ವ ಅನ್ನೋದಿದ್ಯಾ? ನೋಡ್ದನು, ಹಾಗೆಲ್ಲ ಮಾತಾಡ್ಬೇಡ ನೀನು. ಇನ್ನೇನ್ರಿ ಮಾತಾಡ್ಬೇಕು? ಈ ಮನೆ ಬೆಂಕಿ ಇಟ್ಟವ್ರು ನೀವು ತಣ್ಣಗಿರ್ಬೇಕು ಅಂತ ನೆನೆಸ್ತಿರಲ್ಲ, ಮೊದ್ಲು ನಿಮ್ಗೆ ಅನ್ಬೇಕು. ನಿಮ್ ದಮ್ಮಯ್ಯ ಅಂತೀನಿ ಕಣ್ರೆ. ರಾವಣಿ ಅಮ್ಮವರು ಈ ಮನೆಗೆ ಬಂದಾಗೆಲ್ಲ ಹಾಡಿ ಹೊಗಳ್ತಾ ಇದ್ರಿ. ಈಗ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿರಲ್ರೆ. ನಿಮ್ಗೇನೇ ಕೋಪ ಇದ್ರು ನನ್ನ ಮೇಲೆ ತೀರಿಸ್ಕೊಡ್ರೆ. ರಾವಣಿ ಅಮ್ಮವ್ರಿಗೆ ಯಾವ್ದಾರ 2 ಬಟ್ಟೆ ಕೊಡ್ರೆ. ನೋಡಪ್ಪ, ಬೇಕಿದ್ರೆ ನಮ್ಮ ಹತ್ರ ಇರೋ ಬಟ್ಟೆಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟಾಕ್ತಿವಿ ಹೊರತು ಅವಳಿಗೆ ಮಾತ್ರ ಕೊಡಲ್ಲ.